ನಮ್ಮ ಕಾರ್ ಡ್ರೈವರು ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ, ಗ್ಲಾಸ್ ಕ್ಲೀನ್ ಮಾಡ್ತಾ ಇದ್ದಾರೆ ನೀರು ಹಾಕಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಮ್ಮ ಅಶೋಕ್ ಅವ್ರು ಇವಾಗ ತಾನೇ ಕೆಳಗಿಳಿದು ಬಂದರು. ಏನೋ ಅಶೋಕ, ಲೇ ಅಶೋಕ ಹ್ಯಾಂಡ್ಸಮ್ ಬಾಯ್ ಆಗ್ಬಿಟ್ಟಿದ್ದಾನೆ ನಮ್ಮ ಅಶೋಕ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ವಾವ್, ಆಗ್ಲಿಲ್ವಾ ಡ್ರೈವರ್? ಪಾಪ್ಕಾರ್ನ್ ತಗೊಂಡು ಬರ್ಗರ್ ತಗೊಳ್ಳೋಣ ಅಂತ ಬಂದ್ವಿ. ಜನ ನೋಡೋರು ಎಷ್ಟು ಜನ, ಪಾಪ್ಕಾರ್ನ್ ಎಷ್ಟು ಜನನೇ ವೇಟ್ ಮಾಡಿದ್ರು. ಅಶೋಕ ಅಲ್ಲಿ ಕೇಕ್ ತಿಂತವ್ರೆ. ಅಶೋಕ ಗೈಸ್, ಇವಾಗ ಜನ ಕಮ್ಮಿ ಆಗೋರು. ಅವಲೇ ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗಾಯ್ಸ್, ಈಗ ದೊನ್ನೆ ಬಿರಿಯಾನಿ ಬಿಡಿಸಿದ್ದೀವಿ. ಬಿರಿಯಾನಿ ಪಾರ್ಸಲ್ ಮಾಡಿಸ್ತೀವಿ. ಅಣ್ಣ ಯಾಕೋ ಟೆನ್ಷನ್ ಆಗೋನೆ. ಅವ್ರಿಗೆ ಫೋನ್ ಮಾಡಿ ಹೇಳೋದು. ಯಾರಿಗೆ ಪಾರ್ಸಲ್ ಹೇಳಿದ್ದೀವಿ. ಮೂವಿ ಹೆಂಗಿತ್ತು? ಅಶೋಕ್ ಅವರೇ, ಹೇಗಿತ್ತು ಮೂವಿ? ನಮಗೇನು ಅರ್ಥನೇ ಆಗಿಲ್ಲ ಅದ್ರಾಗ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀನು ಹೇಳೋ ಹೆಂಗಿತ್ತು ಮೂವಿ? ಗೊತ್ತಿಲ್ಲ, ಏನೋ ಫುಲ್ಲು ಕ್ಯೂರಿಯಾಸಿಟಿ. ಹಂಗೆ ಬರ್ತದೆ ಹಿಂಗೆ ಬರ್ತದೆ ಅಂತ ಅವ್ರವ್ರೇ ಕಿತ್ತಾಡ್ತವ್ರೆ. ಅವ್ನು ಇವನ್ನ ಎತ್ತೇಸ ಇವನು ಅವ್ನ ಎತ್ತೇಸ ಅದೇ ಆಗೋಯ್ತು. ಅದೇ ಸ್ಟಾರ್ಟಿಂಗಲ್ಲಿ ಕಫನಲ್ಲಿ ಈ ಅವರಪ್ಪ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಹಿಂಗಂತಾನೆ ಬಂದಾಗ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ದೊಡ್ಡ ಕಡೆಯ ಪ್ರಶ್ನೆ ಇದು ಉಂಟೆ. ನಾನೆಲ್ಲೋ ತೆಗಿತಾವೆ ಅಂತ ಅನ್ಕೊಂಡ್ರೆ ತಪ್ಪನಂಗೆ ಸೌಂಡ್ ಬಂತು. ಅದೊಂದು ಗಾಬರಿ ಆಗುತ್ತೆ. ನಂಗೆ ಭಯ ಆಯ್ತು. ಭಯ ಆಗಲಿಲ್ಲ, ಸ್ವಲ್ಪ ಭಯ ಆಯಿತು. ಸ್ವಲ್ಪ ಅದು ಭಯ ಅನ್ನಲಿಲ್ಲ ಅಕ್ಕ. ಅದೇ ಸ್ವಲ್ಪ ಭಯ. ಸ್ವಲ್ಪ ಭಯ. ಬರೀ ಡೌಗಳು ನಿಂತು. ನಿಂಗೆ ಹೆಂಗನ್ಸ್ತು? ನನಗೂ ಭಯ ಆಯಿತು, ಸ್ವಲ್ಪ ಮಾತ್ರ ಭಯ ಆಯಿತು. ಎಷ್ಟು ಭಯ ಆಯಿತು? ಸ್ವಲ್ಪ ಮಾತ್ರ ಭಯ ಆಯ್ತು ಅಷ್ಟೇ. ಸ್ವಲ್ಪ ಮಾತ್ರ.
ಆಸಗೂ ಭಯ ಆಗಿಲ್ಲ, ಯಾಕೆ ಹೇಳೋ ಸ್ವಲ್ಪ ಧೈರ್ಯ. ಅಷ್ಟೇನಾ? ಅಲ್ಲ ಅಷ್ಟೇ ಅಲ್ಲ, ಆದ್ರೂ ಯಾರದು ಅಜ್ಜಿದು ಒಳ್ಳೆ ಕಾಮಿಡಿ ಇತ್ತು. ಅಜ್ಜಿ ಅವಳು ಯಾರನ್ನ ಕಳ್ಳಿ ಅಂತಾಳೆ, ಮತ್ತೆ ಬಂದ ಕಳ್ಳಿ ಅಂತಾಳೆ. ಲಾಸ್ಟಿಗೆ ಟ್ವಿಸ್ಟು ಸಕ್ಕದಾಗಿತ್ತು. ಎದ್ ಬಂದ್ಬಿಡ್ತಾಳಲ್ಲ, ಆದ್ರೂ ಅರ್ಧ ಬಾಡಿ ಇಟ್ಕೊಂಡು ಬಂದವಳು ನೋಡ್ತೇವೆ ಉಳ್ಕೊಂಡು ಬೆಂಕಿ ಹಚ್ಬಿಟ್ಟಿತ್ತಾನೆ ಬಿಲ್ಡಿಂಗ್ ಅಲ್ಲ ಫುಲ್ಲು. ಅದೇ ಹೆಂಗ್ ಬದುಕೊಂಡು ಅವಳು ಕರೆಕ್ಟ್ ಅಲ್ವಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಹೋಗ ಕನ್ನಡ ಕದ್ಮುಚ್ಚಿ ಕಂಡಿದ್ಲೇನೋ. ಅರ್ಥ ಆಗಿರೋದು ಲ್ಯಾಂಗ್ವೇಜು. ಇಂಗ್ಲೀಷಾಗೆ ನಾವು ಇಂಗ್ಲೀಷಲ್ಲಿ ಸ್ವಲ್ಪ ಇದು 50-50. ಇವ್ನು ಇಲ್ಲ ಬರ್ತದೆ. ಇವ್ರು ಇಂಗ್ಲೀಷ್ ಕೇಳಿದ್ರೆ ಜಾಸ್ತಿ ಇರ್ತದ. ಆದ್ರೂ ಅಶೋಕಂಗೆ ಭಯ ಆಗ್ಲಿಲ್ವಲ್ಲ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಒಂದ್ಸಲಿಗಾಯ್ತು, ಹೇಳ್ಕೊಂಡ್ಲಿಲ್ಲ. ಹೋಟ್ಲಾಗ ಆಯ್ತಾ? ಯಾವ ಸೀನಲ್ಲ, ಯಾವ ಸೀನಲ್ಲಿ ಸಡನ್ ಆಗಿ ದೆವ್ವ ಬರೋದು. ಯಾವ್ದು ಇದ್ದೇವ ಅಂತ ಬಂದು ಎದರ್ದ್ರೆ ಹೋಯ್ತು. ಇದಕ್ಕಿಂತ ಸೂಫ್ರಮ್ ಸೋನ ಚೆನ್ನಾಗಿತ್ತಲ್ಲ. ಒಟ್ನಾಗ ಅದೇ ಚೆನ್ನಾಗಿತ್ತು. ಇನ್ನ ಒಂದ್ಸಲಿ ಹೇಳ್ತಾರೆ ಅದನ್ನ ನೋಡ್ಬೋದು. ನೋಡ್ಬೋದು. ಅಲ್ಲ ನೀನೇ ಇದು ಕ್ಯೂರಿಯಾಸಿಟಿ ಹುಟ್ಟಾಕಿತ್ತು ನನಗೆ. ಅಲ್ಲ ಇದು ಹಂಗೈತೆ ಹಂಗೈತೆ ಹಿಂಗೈತೆ ಅಂತ ಎಲ್ಲ ಪಾರ್ಟ್ ನೋಡಿದ್ಯಲ್ಲ ನೀನು. ಪಾರ್ಟ್ ಎಲ್ಲ ನೋಡಿದ್ದೀವಲ್ಲ, ಅದಕ್ಕೆ ಅನ್ಕೊಂಡಿದ್ದೆ ಚೆನ್ನಾಗಿರ್ಬೋದು ಅಂತ. ಆದರೂ ಅಷ್ಟಕ್ಕೆ ಅಷ್ಟೇ. ಬೇರೆವೇ ಚೆನ್ನಾಗವೆ, ಇದು ಏನೋ ಅಷ್ಟೊಂದು ದೆವ್ವ ಇಲ್ಲ. ನಾನು ಫುಲ್ಲು ಇಷ್ಟೆತ್ತಿದ್ರೆ ದೆವ್ವ, ಅತ್ತೆತ್ತಿದ್ರೆ ದೆವ್ವ. ಇವತ್ತು ಫುಲ್ಲು ಕನ್ಸಾಗಲ್ಲ ದೆವ್ವ ಬತ್ತ ಬಿಡು ಅಂತ ಅನ್ಕೊಂಡೆ, ಏನು ಬರಲ್ಲ. ಗೈಸ್, ಈ ರೀಲ್ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ರೀಲ್ ಆಗಲೇ ಪೋಸ್ಟ್ ಮಾಡೈತೆ. ಸೀರಿಯಸ್ ಆಗಿ ಇಲ್ಲೇನೋ ಒಂದು ನೋಡಿದೆ, ನಿಜ ಇಲ್ಲೇನೋ ಒಂದು ಕಾಣಿಸ್ತು ನನಗೆ. ಇವಾಗ ತಾನೇ ಕಾಣಿಸ್ತು ಅಲ್ಲಿ. ಇಲ್ಲ ನಿಜ ನೋಡಿದೆ ನಾನು. ಹಿಂದಕ್ಕೆ ಬರ್ರಿ ಬೇಗ, ಹಿಂದಕ್ಕೆ ಬರ್ರಿ, ಸೀರಿಯಸ್ಲಿ ಹಿಂದಕ್ಕೆ ಬರ್ರಿ. ಏನೋ ಒಂದು ಐತೆ ಇಲ್ಲಿ ಕಾಣಿಸ್ತೈತೆ. ಈಗ ತಾನೇ ದೆವ್ವದ ಮೂವಿ ನೋಡ್ಕೊಂಡ್ ಬಂದಿದೀವಿ. ಇಲ್ಲ ಕಣೋ, ಸೀರಿಯಸ್ ಆಗಿ ನೋಡ್ದೆ ಕಣೋ ಅಶೋಕ. ಭಯ ಇಸ್ಕೊಡಕೋ ದೆವ್ವದ ಮೂವಿ ನೋಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ನೋಡ್ರಿ, ಅಲ್ಲಿ ಕಾಣಿಸ್ತಾ ಆ ಸೈಡು. ಗೈಸ್ ಅಷ್ಟೇ, ಇನ್ನು ಮಿಕ್ಕಿದ್ದು ಹೋಗಿ ರೀಲಲ್ಲಿ ನೋಡ್ರಿ. ಇವಾಗ ಊಟಕ್ಕೆ ಇಟ್ಕೊಂಡಿದ್ದೀವಿ. ಇದು ರೀಲ್ ಹಾಕೋದು ಇದನ್ನು. ಗೈಸ್ ಇವನೊಬ್ಬ ಮಿಸ್ ಆಗಿದ್ದ ಇದರಲ್ಲಿ. ಲಾಸ್ಟ್ ಎಂಡಿಂಗಲ್ಲಿ ಬಂದವನೇ ವ್ಲಾಗಿಗೆ. ಕೆಲ್ಸಕ್ಕೆ ಹೋಗಿದ್ದೆ ಗೈಸ್, ಕೆಲಸ ಒಳಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಇಷ್ಟು ದಿನದಿಂದ ಕೆಲಸ ಇರಲಿಲ್ಲ. ಗೈಸ್ ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಗೈಸ್ ಒಂದು ವಿಷಯ ಏನಂದರೆ, ನಾವು ಚಾಲೆಂಜ್ ವಿಡಿಯೋ ಮಾಡೋಣ ಅಂತಿದ್ದೀವಿ. ಬಿರಿಯಾನಿ ತಿನ್ನಿ. ಪೀಸ್ ಬೇಕಾ? ತಿಂತೀಯಾ? ನೋಡ್ತೀರಾ ಗೈಸ್ ಏನು ಅಂದರೆ, ನಾವು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡಬೇಕು ಅಂತ. ನಿಮ್ಗೇನಾದರೂ ನೋಡಬೇಕು ಅಂತ ಇಷ್ಟ ಇದ್ದರೆ ಚಾಲೆಂಜ್ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಅದರಿಂದ ನಾವು ಮಾಡ್ತೀವಿ ಚಾಲೆಂಜ್ ವಿಡಿಯೋನ. ಬಟ್ ಆದರೆ ಇನ್ನೂ ಎಷ್ಟು ಜನ ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಒಂದು ಗೊತ್ತಾಗುತ್ತೆ. ಚಾಲೆಂಜ್ ಅಂತ ಒಂದು ಕಮೆಂಟ್ ಮಾಡಿ. ಓಕೆ, ಇಷ್ಟ ಆಗಿತ್ತು ನಮ್ಮ ವ್ಲಾಗ್ ಇವತ್ತಿಂದು. ಓಕೆ ಫ್ರೆಂಡ್ಸ್, ಆಮೇಲೆ ಇನ್ನೇನೆಲ್ಲ ಬಾಯ್. ಅಷ್ಟೇ.